ಲಂಚ ಕೇಳಿದ ಜಿಬಿಎ ಅಧಿಕಾರಿ ಸಾರ್ವಜನಿಕರು ತರಾಟೆ ತೆಗೆದುಕೊಂಡಿರುವಂತದ್ದು B2 A ಖಾತೆ ಮಾಡಿಸೋಕೆ ಕೊಡಬೇಕಂತೆ ಲಂಚ. ಪಶ್ಚಿಮ ನಗರ ಪಾಲಿಕೆಯ RR ನಗರ ಕಚೇರಿಯಲ್ಲಿ ಗಲಾಟೆ ಕೂಡ ನಡೆದಿದೆ. ಲಂಚ ಕೇಳಿದ ಜಿಬಿಎ ಅಧಿಕಾರಿ ಸಾರ್ವಜನಿಕರು ತರಾಟೆ ತೆಗೆದುಕೊಂಡಿದ್ದಾರೆ. B2 A ಖಾತೆ ಮಾಡಿಸೋಕೆ ಕೊಡಬೇಕಂತೆ ಲಂಚ. ಪಶ್ಚಿಮ ನಗರ ಪಾಲಿಕೆಯ RR ನಗರ ಕಚೇರಿಯಲ್ಲಿ ಗಲಾಟೆ ಕೂಡ ನಡೆದಿರುವಂತದ್ದು. B2 A ಖಾತೆ ಮಾಡಿಸೋಕೆ ಬಂದಾಗ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾನೆ ಈ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಾರ್ವಜನಿಕರು. ಮೇ ತಿಂಗಳಲ್ಲಿ B2 A ಖಾತೆಗೆ ಅರ್ಜಿ ಹಾಕಿದ್ರೂ ಸಿಕ್ಕಿಲ್ಲ ಈ ಒಂದು B ಖಾತೆ ಪರಿವರ್ತನೆ ಮಾಡುವಂತೆ ಅಧಿಕಾರಿಗಳಿಗೆ ಪಾಪ ಕೇಳ್ಕೊಂಡಿದ್ದಾರೆ ಜನರು. ಒಬ್ಬರನ್ನೇ ಕರೆಸಿ 40,000 ರೂಪಾಯಿಗೆ ಬೇಡಿಕೆ ಇಟ್ಟ ಅಧಿಕಾರಿಗಳು. ಜಂಟಿ ಆಯುಕ್ತೆ ಮೇಡಂಗೆ ಕೊಡಬೇಕು 40,000. ಇಲ್ಲಿ ಎಲ್ಲ ಹೀಗೆ 40,000 ಲಂಚಕ್ಕೆ ಬೇಡಿಕೆಯ ಆರೋಪ ಕೇಳಿ ಬಂದಿದೆ. ಸಿಟ್ಟಾದ ಸಾರ್ವಜನಿಕರು ಕಚೇರಿಯಲ್ಲಿಯೇ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಆದ್ರೂ ಕೂಡ ದರ್ಪ ದೌಲತ್ತು ಮೆರೆದ ಜಿಬಿಎ ಅಧಿಕಾರಿಗಳು. ಲಂಚ ಕೇಳಿದ ಜಿಬಿಎ ಅಧಿಕಾರಿ ಸಾರ್ವಜನಿಕರು ತರಾಟೆ ತೆಗೆದುಕೊಂಡಿದ್ದಾರೆ. B2 A ಖಾತೆ ಮಾಡಿಸೋಕೆ ಕೊಡಬೇಕಂತೆ ಲಂಚ. ಪಶ್ಚಿಮ ನಗರ ಪಾಲಿಕೆಯ RR ನಗರ ಕಚೇರಿಯಲ್ಲಿ ಗಲಾಟೆ ಕೂಡ ಆಗಿರುವಂತದ್ದು. B2 A ಖಾತೆ ಮಾಡಿಸುವುದಕ್ಕೆ ಲಂಚ ಕೊಡಬೇಕಂತೆ ಅಧಿಕಾರಿಗಳ ದರ್ಪ. ಓಕೆ, ಈಗ BDAನ ಕೇಳಿದ್ರೆ CMನ ಕೇಳಿ ಅಂತಾರೆ. ಈಗ GBAನಲ್ಲೇ ಈ ರೀತಿಯಾಗಿ ಅವ್ಯವಹಾರ ಕೇಳಿ ಬಂದಿರುವಂತದ್ದು. ಅದರಲ್ಲೂ ಕೂಡ ಏನು ಸಾರ್ವಜನಿಕರೇ ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಟ್ರಾನ್ಸ್ಪ್ಲಾಂಟ್ ಆಗಿದೆ, ಮುಟ್ಬೇಡಿ. ಕಂಪ್ಲೇಂಟ್ ಈಗ ಕೊಡ್ತೀನಿ, ನಾನು ಕೊಡ್ತೀನಿ. ಟ್ರಾನ್ಸ್ಪ್ಲಾಂಟ್ ಪೇಷಂಟ್ ಸರ್, ನಾವು ನ್ಯಾಯವಾಗಿ ಕೇಳಕ್ ಬಂದಿದ್ದೀವಿ. ನಾವು ವಾಯ್ಸ್ ರೈಸ್ ಮಾಡಲಿಲ್ಲ. ಯಾರು ಮಾತಾಡಿದ್ದು ಏಕವಚನ ಬಾ ಕೆಳಗಡೆ ಬಂದು ಏನ್ ಅರ್ಥ ಸರ್ ಇವಾಗ ಇದು ಕೇಳೋದಲ್ಲ. ನಾವು ಒಂದೇ ಮಾತು ಕೇಳಿದ್ದು, ಅಕ್ನಾಲೇಜ್ಮೆಂಟ್ ಕೊಡ್ತೀರಾ ಕೊಡಲ್ವಾ ಅಂತ ಕೇಳಿದ್ವಿ. ಇವಾಗ ಮಾತಾಡಿ ಸರ್, ಇಷ್ಟೊತ್ತವರೆಗೂ ಮಾತಾಡ್ತಾ ಇದ್ರಲ್ಲ, ಮಾತಾಡಿ. ನಾವು ಮಾತಾಡ್ತೀವಿ, ಕೇಳಿ. ಬರ್ಕೊಡಿ ಅಂತ ಹೇಳಿದ್ರೆ ಅದನ್ನ ಅಲ್ಲಿ ನೋಡ್ಕೊಂಡು ಹೇಳ್ಬೇಕು ಸರ್. ಬೆಂಗಳೂರು ಅಭಿವೃದ್ಧಿ ಸಚಿವರೇ ಕಣ್ಬಿಡಿ ಸ್ವಾಮಿ. ಖಾತೆ ಪರಿವರ್ತನೆ ಮಾಡೋದಕ್ಕೂ ಕೂಡ ಕಾಸು ಕೊಡಬೇಕಾ ಅನ್ನುವಂತಹ ಪ್ರಶ್ನೆ. B2 A ಖಾತೆ ಮಾಡಿಸೋಕೆ ಕಾಸು ಕೊಡಬೇಕಂತೆ. ಲಂಚ ಕೇಳಿ ಜನರ ಕೈಗೆ ಸಿಕ್ಕಿ ಬಿದ್ದಿದ್ದಾರೆ ಅಧಿಕಾರಿಗಳು. ವಿಡಿಯೋ ನೋಡಿ ಕೃಷ್ಣ ಬೈರೇಗೌಡ್ರೆ ಕ್ರಮ ತೆಗೆದುಕೊಳ್ಳಿ. ಬೆಂಗಳೂರು ಅಭಿವೃದ್ಧಿ ಸಚಿವರು ಕಣ್ಣು ಬಿಡಬೇಕಾದ್ದು. ಯಾಕಂತಂದ್ರೆ ಖಾತೆ ಪರಿವರ್ತನೆ ಮಾಡೋದಕ್ಕೂ ಕೂಡ ಕಾಸು ಕೊಡಬೇಕಾ ಅನ್ನುವಂತಹ ಪ್ರಶ್ನೆ. B2 A ಖಾತೆ ಮಾಡಿಸೋಕೆ ಕಾಸು ಕೊಡಬೇಕಂತೆ ನೋಡಿ ಅಧಿಕಾರಿಗಳಿಗೆ. ನಿಮ್ಮ ಇಲಾಖೆಯಲ್ಲಿ ಬಂದಿರುವಂತದ್ದು ಲಂಚ ಕೇಳಿ ಜನರ ಕೈಗೆ ಸಿಕ್ಕಿ ಬಿದ್ದಿದ್ದಾರೆ ಅಧಿಕಾರಿಗಳು. ಏನ್ ಮಾಡ್ತಾರೆ ಈಗ ಕೃಷ್ಣ ಬೈರೇಗೌಡರು? ಕ್ರಮ ತೆಗೆದುಕೊಳ್ಳಲೇಬೇಕು. ಐಡಿ ತೋರಿಸಿ. ಆಯ್ತು ಸರ್, ನಾನು ನೋಡ್ತೀನಿ. ಒಂದು ಅಕ್ನಾಲೇಜ್ಮೆಂಟ್ ಕೊಡ್ತೀನಿ. 3 ತಿಂಗಳಾಯ್ತು ಪೇ ಮಾಡಿ. ಏನಾದ್ರು ಒಂದು ಇನ್ಫಾರ್ಮೇಶನ್ ಇದೆಯಾ? 7 ಗಂಟೆ ಇಷ್ಟೊತ್ತು ಇದನ್ನೇ ಮಾತಾಡಿದ್ರೆ ಸರಿ ಹೋಗ್ತಾ ಇತ್ತು. ಇದನ್ನ ಅಪ್ಲೋಡ್ ನಾನ್ ಮಾಡ್ತೀನಿ ಸರ್, ಸರ್ ನೀಟಾಗಿ ಹೇಳಿದ್ರಲ್ಲ, ಕರೀರಿ. ಅವರೆಲ್ಲ ಕರೀತೀನಿ ಅಂದ್ರಲ್ಲ, ಕರೀರಿ. ಎಲ್ಲಿ ಅವರು? ಎಲ್ಲಿ ಕೆಳಗಡೆ ಬರ ಕೇಳಿದ್ರಲ್ಲ, ಎಲ್ಲಿ ಅವರು? ಗೌರ್ಮೆಂಟ್ ಆಫೀಸಲ್ಲ ಮಾತಾಡ್ತೀರಾ ನೀವು? ಯಾಕೆಲ್ಲ ಹಂಗೋಗ್ತಾ ಇದ್ದೀರಾ ಮಾತಾಡ್ದೆ ಇವಾಗ? ಯಾಕೆ ಸರ್? ಏನಪ್ಪ ಮಾತಾಡಿದ್ರಿ? ಬನ್ನಿ, ನಾನು ಕೇಳಿಸ್ಕೊಂಡಿದ್ದೀನಿ. ಬನ್ನಿ, ವಾಯ್ಸ್ ರೆಕಾರ್ಡ್ ಆಗಿದೆ. ಬನ್ನಿ ಸರ್. ನೀವ ಮಾತಾಡಿದ್ದು. ಬನ್ನಿ, ಕರೀರಿ. ಯಾರೋ ಕೆಳಗಡೆ ಬರ್ತೀನಿ ಅಂದ್ರಲ್ಲ, ಕರೀರಿ. ಒಂದು ಪೇಷಂಟ್ ನ ಹೆಂಗ್ ಟ್ರೀಟ್ ಮಾಡಬೇಕು ಅಂತ ಗೊತ್ತಿಲ್ಲ ನಿಮ್ ಗವರ್ಮೆಂಟ್ಗೆ.
ಸೀನಿಯರ್ ಸಿಟಿಸನ್ ಅಂತೆ. ಸೀನಿಯರ್ ಸಿಟಿಸನ್ ಆದ್ರೆ ಮನೆಗೆ ಹೋಗಿ ಕೂತ್ಕೊಳ್ಳಿ. ಯಾಕೆ ರಿಟೈರ್ಮೆಂಟ್ ಆಗಿಲ್ವಾ? ಟ್ರಾನ್ಸ್ಪ್ಲಾಂಟ್ ಪೇಷಂಟ್ ಮುಟ್ಬೇಡಿ. ಟ್ರಾನ್ಸ್ಪ್ಲಾಂಟ್ ಆಗಿದೆ, ಮುಟ್ಬೇಡಿ. ಕಂಪ್ಲೇಂಟ್ ಈಗ ಕೊಡ್ತೀನಿ. ನಾನು ಕೊಡ್ತೀನಿ. ಟ್ರಾನ್ಸ್ಪ್ಲಾಂಟ್ ಪೇಷಂಟ್ ಸರ್, ನಾವು ನ್ಯಾಯವಾಗಿ ಕೇಳಕ್ ಬಂದಿದ್ದೀವಿ. ನಾವು ವಾಯ್ಸ್ ರೈಸ್ ಮಾಡಲಿಲ್ಲ. ಯಾರು ಮಾತಾಡಿದ್ದು ಏಕವಚ ಬಾ ಕೆಳಗಡೆ ಬಂದು ಏನ್ ಅರ್ಥ ಸರ್ ಇವಾಗ ಇದು? ಕೇಳೋದಲ್ಲ, ನಾವು ಒಂದೇ ಮಾತು ಕೇಳಿದ್ದು. ಅಕ್ನಾಲೇಜ್ಮೆಂಟ್ ಕೊಡ್ತೀರಾ ಕೊಡಲ್ವಾ ಅಂತ ಕೇಳಿದ್ವಿ. ಇವಾಗ ಮಾತಾಡಿ ಸರ್. ಇಷ್ಟೊತ್ತವರೆಗೂ ಮಾತಾಡ್ತಾ ಇದ್ರಲ್ಲ, ಮಾತಾಡಿ. ನಾವು ಮಾತಾಡ್ತೀವಿ, ಕೇಳಿ. ಬರ್ಕೊಡಿ ಅಂತ ಹೇಳಿದ್ರೆ ಅದನ್ನ ಅಲ್ಲಿ ನೋಡ್ಕೊಂಡು ಹೇಳ್ಬೇಕು ಸರ್. ನೀವ್ಯಾರು ಸರ್ ಮುಟ್ಟಕ್ಕೆ ನನ್ ಗಂಡನ? ಟ್ರಾನ್ಸ್ಪ್ಲಾಂಟ್ ಪೇಷಂಟ್